ಹೇ ಎವ್ರಿವನ್, ನಾನು ನಿಮ್ಮ ಉತ್ತರ ಕನ್ನಡತಿ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಅಂದ್ಕೊಂಡಿದ್ದೇನೆ. ನೋಡಿರಿ ಫ್ರೆಂಡ್ಸ್, ನೀವು ನೋಡಾತೀರಿ ಸಾನ್ವಿ ಫ್ಯಾಷನ್ ಟೆಕ್. ನೋಡಿರಿ ಫ್ರೆಂಡ್ಸ್, ಇವತ್ತು ಸಾನ್ವಿ ಫ್ಯಾಷನ್ ಟೆಕ್ ಒಳಗೆ ನಾನು ನಿಮ್ಗೆ ಮಸ್ತು ಅಂತ ಬ್ಲೌಸ್ ಕಟ್ಟಿಂಗ್ ವಿಡಿಯೋ ಅಂತ ತಂದೇನೆ ರೀ. ಈ ಒಂದು ಬ್ಲೌಸ್ ಕಟ್ಟಿಂಗ್ ವಿಡಿಯೋ ಬಿಗಿನರ್ಸಿಗೆ ಭಾಳ ಹೆಲ್ಪ್ಫುಲ್ ಐತ್ರಿ. ಇದೇನಂದ್ರೆ ನಾವು ಈ ಒಂದು ಬ್ಲೌಸ್ ಕಟ್ಟಿಂಗು ಮತ್ತು ಸ್ಟಿಚಿಂಗ್ ವಿಡಿಯೋನ ನಾನು ನಿಮಗೆ ಹಾಕಾಕುತ್ತೇನೆ ರೀ. ಈ ಒಂದು ಬ್ಲೌಸ್ ಕಟ್ಟಿಂಗು ಏನಂದ್ರೆ ಇದು ಪ್ಯಾಟರ್ನ್ ಬ್ಲೌಸ್ ಕಟ್ಟಿಂಗ್ ಐತಿ ನೋಡ್ರಿ. ಭಾಳ ಈಸಿ ಪ್ಯಾಟರ್ನ್ ಬ್ಲೌಸ್ ಕಟ್ಟಿಂಗ್ ಐತಿ. ಅದಕ್ಕಂತ ಇವರು ಒಂದು ಈ ಅಳತಿ ಬ್ಲೌಸ್ ಕೊಟ್ಟಾರೆ. ಈ ಅಳತಿ ಬ್ಲೌಸ್ನು ನಾನು ಸ್ಟಿಚ್ ಮಾಡೇನಿ ರೀ. ಇವರು ಅಕ್ಕ ತಂಗಿ ಸೇರಿ ನನಗೆ ಈ ಬ್ಲೌಸ್ನ ಸೇಮ್ ಇಬ್ಬರಿಗಿನ ಸೇಮ್ ಪ್ಯಾಟರ್ನ್ ನಮಗೆ ಇದನ್ನು ರೆಡಿ ಮಾಡಿಕೊಡ್ರಿ ಅಂತ ಕೊಟ್ಟಾರ. ಈ ಒಂದು ಅಳತಿ ಬ್ಲೌಸು ಬ್ಯಾಕ್ ಹುಕ್ಸ್ ಐತೆ ನೋಡ್ರಿ. ಇದನ್ನು ನಾನು ರೆಡಿ ಮಾಡಿಕೊಟ್ಟಿದ್ದವರಿಗೆ. ಈಗ ನಾ ಏನು ಕಟ್ ಮಾಡಿ ತೋರ್ಸತ್ತೀನಿ ಆ ಒಂದು ಬ್ಲೌಸ್ನು ಬ್ಯಾಕ್ ಹುಕ್ಸಿನ ಬ್ಲೌಸ್ನ ಐತೆ ನೋಡ್ರಿ. ಬ್ಯಾಕ್ ಹುಕ್ಸು ಪ್ಲಸ್ ಪ್ಯಾಟರ್ನ್. ಆಮೇಲೆ ನಿಮಗೆ ಇನ್ನೊಂದು ಏನಂದ್ರೆ ಇದು ಪ್ರಿನ್ಸಸ್ ಕಟ್ ಬ್ಲೌಸ್ ಐತೆ ನೋಡ್ರಿ. ಇವ್ರದ್ದು ಒಂದು ಫಿಟ್ಟಿಂಗ್ದು ಅಳತಿ ಅಷ್ಟೈತೆ ಅಂದ್ರೆ 18 ಅಂದ್ರೆ ಇವ್ರದ್ದು 36 ಸೈಜಿಂದು ಇದು ಒಂದು ಬ್ಲೌಸ್ದು ಕಟ್ಟಿಂಗ್ ಐತೆ ನೋಡ್ರಿ. 36 ಸೈಜ್ ಬ್ಲೌಸ್ ಕಟ್ಟಿಂಗ್ ಅಂದ್ರೆ ನಾ ಇಬ್ಬರದು ಒಮ್ಮೆ ಕಟ್ ಮಾಡತ್ತೀನಿ. ಇಬ್ಬರದು ಸೇಮ್ ಸೈಜ್ ಐತಿ. ಸಿಸ್ಟರ್ಸ್ದು ಇಬ್ಬರದು ಸೇಮ್ ಸೈಜ್ ಐತೆ ನೋಡಿ. 36 ಸೈಜಿಂದ ಅಂದ್ರೆ ನಾ ಏನು ಮಾಡ್ತೀನಿ, ಪ್ರಿನ್ಸಸ್ ಕಟ್ ಅಂದ್ರೆ ಅದ್ರ 4ನೇ ಭಾಗ 9 ಆಗ್ತೈತೆ ರೀ. 36ದ್ದು 4 ಪಾರ್ಟ್ ಮಾಡಿದ್ರೆ 9 ಆಗ್ತೈತಿ. 9ಕ್ಕೆ 1 ಇಂಚ್ ಎಕ್ಸ್ಟ್ರಾ ಮಾಡಿದ್ರೆ 10 ಆಗ್ತೈತಿ. 10 ಪ್ಲಸ್ 2 ಇಂಚ್ ಮಾರ್ಜಿನ್ ಅಂದ್ರೆ ಎಕ್ಸ್ಟ್ರಾ ಫಿಟ್ಟಿಂಗ್ ಹಿಡಿಯೋಕೆ 2 ಇಂಚ್ ಬಿಡ್ತೇನೆ ರೀ. ಅದಕ್ಕಂತ ನಾನು ಅಷ್ಟು ಅಳತಿ ತೊಗೊಂಡು ಈಗ ಅವ್ರದ್ದು ಪರ್ಫೆಕ್ಟ್ ಫಿಟ್ಟಿಂಗ್ ಸೈಜ್ ಎಷ್ಟೈತಿ 36 ಐತ್ರಿ. 36ದ್ದು 4 ಪಾರ್ಟ್ ಮಾಡಿದ್ರೆ 9 ಇಂಚ್ ಬರ್ತೈತೆ ರೀ. 9ಕ್ಕೆ 1 ಇಂಚ್ ಎಕ್ಸ್ಟ್ರಾ ತೊಗೋತೀನಿ ರೀ. ಯಾಕೆ ಎಕ್ಸ್ಟ್ರಾ ತೊಗೋತೀನಿ ಅಂದ್ರೆ ನಾ ಈ ಒಂದು ಬ್ಲೌಸ್ನ ಪ್ರಿನ್ಸಸ್ ಕಟ್ ಬ್ಲೌಸ್ ಕಟ್ಟಿಂಗ್ ಮಾಡತ್ತೇನೆ ರೀ. ಹಾಗಾಗಿ ಎಕ್ಸ್ಟ್ರಾ 1 ಇಂಚ್ ತೊಗೊಂಡು 2 ಇಂಚ್ ಮಾರ್ಜಿನ್ ಬಿಡ್ತೇನೆ ರೀ. ಈಗ ನೋಡಿರಿ ಇದನ್ನು ಕಂಪ್ಲೀಟಾಗಿ ಕಟ್ಟಿಂಗ್ ಮಾಡೋದು ಹೆಂಗಂತ ನಾನು ನಿಮ್ಗೆ ಹಾಕತ್ತೀನಿ. ಇದೇನು ಭಾಳ ಈಸಿ ಐತ್ರಿ. ಇದು ಪ್ರಿನ್ಸಸ್ ಕಟ್ಟು ಅಷ್ಟು ತಗೋ ಇಷ್ಟು ತಗೋ ಪ್ರಿನ್ಸಸ್ ಕಟ್ ಮಾಡೋದು ಭಾಳ ಪ್ರಾಬ್ಲಮ್ ಆಗ್ತೈತಿ ಅನ್ನಕ್ಕೆ ಹೋಗ್ಬೇಡ್ರಿ. ಈಸಿ ನಾ ಪ್ರಿನ್ಸಸ್ ಕಟ್ ಬ್ಲೌಸ್ ಕಟ್ಟಿಂಗ್ ಮಾಡೋದು ನಿಮಗೆ ತೋರ್ಸಾತೀನಿ. ಫಟಾಫಟ್ ಅಂತ ಕಟ್ ಮಾಡಿ ಫಟಾಫಟ್ ಅಂತ ಸ್ಟಿಚ್ ಮಾಡಿಬಿಡ್ಬೋದು. ಈಗ ನೋಡಿರಿ ಕೆಳಗಡೆ ಮೊದಲು 1 ಇಂಚಿಂದು ನಾನು ಗೆರಿ ಹಾಕೊಳತ್ರಿ. 1 ಇಂಚಿಂದು ನಾನು ಸ್ವಲ್ಪ ಬಟ್ಟೆ ಬಿಟ್ಕೊಂಡು ಸ್ಟ್ರೇಟ್ ಲೈನ್ ಹಾಕೋಬೇಕ್ರಿ. ಈಗ ಫಸ್ಟ್ ನಾನು ನಿಮ್ಗೆ ಫ್ರಂಟ್ ಪಾರ್ಟಿಂದ ಇಲ್ಲಿ ನಾನು ಕಟ್ಟಿಂಗ್ ಮಾಡಿ ತೋರಿಸ್ತೀನಿ. ಇದು ಒಂದು ಬ್ಲೌಸ್ದು ಫುಲ್ ಲೆಂತ್ ಎಷ್ಟೈತಿ ಅಂದ್ರೆ 14 ಇಂಚ್ ಐತ್ರಿ. 14 ಇಂಚು ಪ್ಲಸ್ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡೆ ನೋಡ್ರಿ. ಯಾಕಂದ್ರೆ ಮ್ಯಾಗ ಅರ್ಧ ಇಂಚು ಮಾರ್ಜಿನಿಗೆ ಅಂತ ಹೋಗ್ತೈತ್ರಿ. ಅದಕ್ಕೆ ಕೆಳಗಡೆ 1 ಇಂಚಿಂದು ನಾವು ಬಿಟ್ಟೇವಿ. ಮ್ಯಾಗ ಮತ್ತು 14 ಇಂಚು ಪ್ಲಸ್ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡ್ಬಿಟ್ಟು ಮಾರ್ಕ್ ಹಾಕೊಳತ್ತೇನೆ ರೀ. ಇಲ್ಲಿ ನಮ್ಗೆ ಪ್ರಿನ್ಸಸ್ ಕಟ್ ಬ್ಲೌಸ್ ಅಂದ್ರೆ ನಾನು ಇಲ್ಲಿ ಕ್ರಾಸ್ ಪಟ್ಟಿ ಏನು ಅಟ್ಯಾಚ್ ಮಾಡತ್ತಿಲ್ಲ ರೀ. ಫ್ರಂಟ್ ಜಸ್ಟ್ ಪ್ರಿನ್ಸಸ್ ಕಟ್ ಬ್ಲೌಸ್ನ ನಾನು ಸ್ಟಿಚ್ ಮಾಡತ್ತೇನೆ. ಕ್ರಾಸ್ ಪಟ್ಟಿ ಅಟ್ಯಾಚ್ ಮಾಡತ್ತಿಲ್ಲ ಅಂತ ಏನು ಮಾಡೋದ್ರಿ, ನಾವು ಕೆಳಗಡೆ 1 ಇಂಚು ಎಕ್ಸ್ಟ್ರಾ ಬಿಡೋದ್ರಿ. ಈಗ ನೋಡ್ರಿ ಮ್ಯಾಕ್ ಶೋಲ್ಡರ್ ಕಡೆ 5.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು 3 ಇಂಚು ಶೋಲ್ಡ್ರ್ ವಿಡ್ತ್ ಬಿಡೋದ್ರಿ. 2.5 ಇಂಚು ನೆಕ್ ವಿಡ್ತ್ ಬಿಡೋದ್ರಿ. ಇದು ನಾನು ನಿಮಗೆ ಮಾಡಿ ತೋರ್ಸತ್ತಿದ್ದು ಫ್ರಂಟ್ ಪಾರ್ಟಿಂದು. ಅದ್ರ ಕ್ರಾಸ್ ಪಟ್ಟಿ ಅಟ್ಯಾಚ್ ಮಾಡೋದಿಲ್ಲ, ಸ್ಟ್ರೇಟ್ ಬರ್ತೈತ್ರಿ ಇದು ಪ್ರಿನ್ಸಸ್ ಕಟ್. ಅದಕ್ಕೆ 1 ಇಂಚು ನಾನು ಎಕ್ಸ್ಟ್ರಾನ ಬಿಟ್ಕೊಂಡೀನಿ. ಯಾಕಂದ್ರೆ ಹೆಚ್ಚು ಕಮ್ಮಿ ಬರ್ತೈತಿ ನೋಡಿ. ಆಮೇಲೆ ಕರೆಕ್ಟ್ ಸ್ಟ್ರೇಟ್ ಕಟ್ ಮಾಡಿ ಪಟ್ಟಿ ಅಟ್ಯಾಚ್ ಮಾಡೋದ್ರಿ. ಈಗ ನೋಡ್ರಿ 5.5 ಇಂಚಿಂದು ನಾನು ಆರ್ಮ್ ಹೋಲ್ದು ಡೌನಿಂಗ್ ಮಾಡಿಕೊಂಡು ಮತ್ತು 5.5 ಇಂಚಿಗೆ ಮಾರ್ಕ್ ಮಾಡಿ ಇಲ್ಲಿ 10 ಇಂಚಿಂದು ಸ್ಟಿಚಿಂಗಿಗೆ 2 ಇಂಚದ್ದು ನಾನು ಬಿಟ್ಟೇನೆ ರೀ. 10 ಇಂಚು ಫಿಟ್ಟಿಂಗಿಗೆ ಮತ್ತು ಸ್ಟಿಚಿಂಗಿಗೆ 2 ಇಂಚು ಮಾರ್ಜಿನ್ ಬಿಡೋದು. 10 ಇಂಚ್ ಯಾಕೆ ಬಿಟ್ಟೇನಂದ್ರೆ ಇಲ್ಲಿ ನಾವು ಪ್ರಿನ್ಸಸ್ ಕಟ್ ಶೇಪ್ ಹಾಕ್ತೀವಲ್ರಿ. ಅಲ್ಲಿ ಅರ್ಧ ಇಂಚು ನಮ್ಮ ಸ್ಟಿಚಿಂಗ್ ಪರ್ಪಸ್ ಹೋದ್ರೆ ಕರೆಕ್ಟ್ 9 ಇಂಚ್ ಬರತೈತ್ರಿ. ಭಾಳ ಇದು ತಲೆಬ್ಯಾನಿದು ಪ್ರಿನ್ಸಸ್ ಕಟ್ ಬ್ಲೌಸ್ ಅಲ್ರಿ. ಇದು ಭಾಳ ಈಸಿ ಪ್ರಿನ್ಸಸ್ ಕಟ್ ಬ್ಲೌಸ್ ಐತಿ. ಇಷ್ಟ ನೀವು ಏನು ತಲೆ ಕೆಡ್ಸ್ಕೊಬೇಡ್ರಿ. ಈಗ ನೋಡ್ರಿ ಆರ್ಮ್ ಹೋಲ್ ಶೇಪ್ ಹಾಕತ್ತೀನಿ ನಾನಿಲ್ಲಿ. ಫ್ರಂಟ್ ಪಾರ್ಟ್ ಆಗಿದ್ರಿಂದ 1 ಇಂಚಿಗೆ ನಾನು ಮಾರ್ಕ್ ಮಾಡಿಬಿಟ್ಟು ಆರ್ಮ್ ಹೋಲ್ ಶೇಪ್ ಹಾಕತ್ತೀನಿ. ಆಮೇಲೆ ಆರ್ಮ್ ಹೋಲ್ದು ರೌಂಡ್ ಎಷ್ಟು ಪರ್ಫೆಕ್ಟ್ ಐತೆ ಇಲ್ಲ ಅಂತ ನಾವು ನೋಡ್ಕೊಳ್ಳೋದು ಭಾಳ ಮುಖ್ಯ ಐತೆ ನೋಡ್ರಿ. ಕಟ್ಟಿಂಗ್ ಮಾಡೋ ಮುಂದೆ ನೋಡ್ಕೋಬೇಕು. ಅಳತಿ ಬ್ಲೌಸ್ಗೆ ಕಟ್ಟಿಂಗ್ದು ಆರ್ಮ್ ಹೋಲ್ ಶೇಪಿಗೆ ನಮಗೆ ಪರ್ಫೆಕ್ಟ್ ಇರಬೇಕು. ಈಗ ನೋಡ್ರಿ ನಾವು ನೆಕ್ಸ್ಟ್ ಏನು ಮಾಡೋದಂದ್ರೆ ಈಗ ನಾನು ಫ್ರಂಟ್ ಪಾರ್ಟಿಂದು ನೆಕ್ ಎಷ್ಟೈತಿ ಅಂತ ನೋಡ್ಕೊಳ್ಳೋದು ನೋಡ್ರಿ. ಅಳತಿ ಬ್ಲೌಸ್ದೊಳಗೆ ಎಷ್ಟೈತಿ ನೆಕ್ದು ಲೆಂತ್ ಅಂತ ನೋಡ್ಕೊಂಡು 6.5 ಇಂಚಿಗೆ ಅವ್ರದ್ದು ಫ್ರಂಟ್ ಪಾರ್ಟಿಂದು ನೆಕ್ದು ಅವ್ರದ್ದು ಲೆಂತ್ ಐತ್ರಿ. ನಾನಿಲ್ಲಿ ಅವ್ರಿಗೆ ರೌಂಡ್ದು ನೆಕ್ ಇಡಾತಿಲ್ಲ. ಇವ್ರು ಏನು ಮಾಡಿದ್ರಿ, ನನಗೊಂದು ಸಜೆಷನ್ ಕೊಟ್ಟರು. ಏನಂದ್ರೆ ಅಕ್ಕ ನಮಗೆ ಪಂಚ್ ಕೊಳ್ಳಿಡ್ರಿ. ಈಗ ಅದೆಲ್ಲ ಭಾಳ ಟ್ರೆಂಡಿ ಐತ್ರಿ. ನಮಗೆ ಫ್ರಂಟ್ ಏನು ಮಾಡಿರಿ, ಈ ಥರ ಪಂಚ್ ಕೊಳ್ಳಿ ಇಟ್ಬಿಟ್ಟು ಫ್ರಂಟ್ ಪ್ರಿನ್ಸಸ್ ಕಟ್ ಮಾಡಿರಿ. ಬ್ಯಾಕ್ ಸೈಡ್ ನಮಗೆ ಉಕ್ಸಿಡ್ರಿ ಅಂತ ನನಗೆ ಅವ್ರು ಹೇಳೇ ಬಿಟ್ಟಿದ್ರಿ. ಎರಡೂ ಬ್ಲೌಸು ಸೇಮ್ ಆಗಲಿ, ಆಮೇಲೆ ಬ್ಯಾಕ್ ಸೈಡು ಉಕ್ಸ್ ಹಾಕ್ಬೇಕು ನಮಗೆ, ಫ್ರಂಟ್ ಬೇಡ. ಆಮೇಲೆ ಇಬ್ಬರದು ಸಿಸ್ಟರ್ಸ್ದು ಸೇಮ್ ಪ್ಯಾಟರ್ನ ಬರಲಿ, ಆಮೇಲೆ ಬ್ಯಾಕ್ ಸೈಡು ನಮ್ಗೆ ಈ ಥರ ಪ್ಯಾಟರ್ನ್ ಬರಲಿ ಅಂತ ಹೇಳಿ ನನಗೇನು ಮಾಡಿದ್ರಿ, ಅವರು ಫೋನ್ ಮಾಡಿ ಹೇಳಿದರು. ಬ್ಲೌಸ್ನ ಕೊಟ್ಟು ಕಳಿಸ್ಬಿಡ್ತಾರೆ ರೀ. ನಮಗೆ ಫೋನ್ ಮೂಲಕ ಹೇಳ್ತಾರೆ ರೀ ಅವರು. ಯಾವಾಗಲೂ ನಮ್ಗೆ ಕಸ್ಟಮರ್ ಇವರು ಬ್ಲೌಸ್ನ ಕೊಡ್ತಿರ್ತಾರಲ್ರಿ. ಈಗ ನೋಡ್ರಿ ಇಲ್ಲಿ 4 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡು ಅವ್ರದ್ದೊಂದು ಶೋಲ್ಡರಿಂದ ಕೆಳಗಡೆ ಅಪೆಕ್ಸ್ ಪಾಯಿಂಟ್ 10.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡೆ ರೀ. ಮಾರ್ಕ್ ಮಾಡ್ಕೊಂಡು ಇಲ್ಲಿ ಸ್ಟ್ರೇಟ್ ಲೈನ್ ಹಾಕೋದು ನೋಡ್ರಿ. ಕೆಳಗಡೆ ಸ್ಟ್ರೇಟ್ ಲೈನು, ಆಮೇಲೆ ಕೆಳಗಡೆ 1 ಇಂಚ್ ಏನು ಎಕ್ಸ್ಟ್ರಾ ಬಿಟ್ಟಿರ್ತೇವಲ್ಲ ಅಲ್ಲಿ ಸ್ಟ್ರೇಟ್ ಲೈನ್
ತೊಗೊಳಬೇಕ್ರಿ. ಆಮೇಲೆ 1 ಇಂಚಿಗೆ ಈ ಥರ ಮಾರ್ಕ್ ಮಾಡ್ಕೊಂಡ್ಬಿಟ್ರಿ ಈ ಥರ ನಾನು ಒಂದು ಟಕ್ಸಿಂದು ಈ ಥರ ಮಾರ್ಕ್ ಮಾಡ್ಕೊಳತ್ತೀನಿ ನೋಡಿರಿ. ಇದು ಪ್ರಿನ್ಸಸ್ ಕಟ್ ಬ್ಲೌಸ್ದು ನಾವು ಕಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಮೇನ್ ಟಕ್ಸ್ ನಾವು ಮಾರ್ಕ್ ಮಾಡ್ಕೊಳಬೇಕ್ರಿ. ಇದಾದ್ಮೇಲೆ ನಾನು ಹೆಂಗೆ ಮಾರ್ಕ್ ಮಾಡ್ತೇನೆ ಅಂತ ತೋರಿಸ್ತೇನೆ ನೋಡಿರಿ. ಇಲ್ಲಿ ಆರ್ಮ್ ಹೋಲ್ದು ಶೇಪ್ ಮಾಡೇವಲ್ರಿ, ಈ ಶೇಪಿಗೆ ನಾವು ಕರೆಕ್ಟ್ ನಾವು ಕರೆಕ್ಟ್ ಮಿಡಲ್ ಪಾಯಿಂಟಿಗೆ ಮಾರ್ಕ್ ಮಾಡ್ಕೊಂಡು ಈ ಥರ ನಾವು ಪ್ರಿನ್ಸಸ್ ಕಟ್ದ ಶೇಪ್ ತೊಗೊಳೋದು ನೋಡಿರಿ. ಈ ಒಂದು ಪ್ರಿನ್ಸಸ್ ಕಟ್ ಬ್ಲೌಸು ಭಾಳ ಟ್ರೆಂಡಿ ಬ್ಲೌಸ್ ಐತ್ರಿ ಇದು. ಮತ್ತು ಎಲ್ಲ ಅಳತಿ ಬ್ಲೌಸ್ದವ್ರಿಗೂ ಭಾಳ ಮಸ್ತ್ ಫಿಟ್ಟಿಂಗ್ ಕುಂದಿರ್ತೈತ್ರಿ. ಭಾಳ ಜನ ಈ ಒಂದು ಪ್ರಿನ್ಸಸ್ ಕಟ್ ಬ್ಲೌಸ್ನ ಹೊಲಿಸ್ಕೋತಾರೆ, ಫಿಟ್ಟಿಂಗ್ ಭಾಳ ಚಲೋ ಕುಂದಿರ್ತೈತೆ ಅಂತ. ಇಲ್ಲಿ 1 ಪಾರ್ಟು ಮತ್ತು 2 ಪಾರ್ಟು ರೆಡಿ ಆತ್ರಿ. ಇದನ್ನು ಕಟ್ ಮಾಡಿ ತೆಗೆದು ನಾವು ಇದನ್ನು ಜೋಡಿಸಿದ್ರೆ ಇದು ಒಂದು ಪ್ರಿನ್ಸಸ್ ಕಟ್ ಬ್ಲೌಸ್ ಆಗ್ತೈತ್ರಿ. ಅದಕ್ಕಿಂತ ಮುಂಚೆ ನಾ ಏನು ಮಾಡ್ತೇನೆ ರೀ, ಇದು ಪ್ರಿನ್ಸಸ್ ಕಟ್ದು ಫ್ರಂಟ್ ಪಾರ್ಟ್ ನಾನು ಮಾಡಿ ನಿಮಗೆ ತಕ್ಕೊಂಡಲ್ಲ. ಈ ಒಂದು ಫ್ರಂಟ್ ಪಾರ್ಟ್ನ ಇಟ್ಕೊಂಡು ಬ್ಯಾಕ್ ಪಾರ್ಟ್ನ ಹೆಂಗೆ ನಾವು ಮಾರ್ಕಿಂಗ್ ಮಾಡ್ಕೊಳ್ಳೋದು ಅಂತ ಮೊದಲು ತೋರಿಸ್ತೇನೆ ರೀ ನಿಮ್ಗೆ. ಆ್ಯಸ್ ಇಟ್ ಈಸ್ ಇದು ಹೆಂಗೈತಲ್ಲ ಹಿಂಗೆ ಇಟ್ಕೊಳ್ಳೋದ್ರಿ. ಇಟ್ಕೊಂಡು ಬ್ಯಾಕ್ ಪಾರ್ಟಿಗೆ ಮೊದಲು ಏನು ಮಾಡಬೇಕು, ನಮ್ಮದು ಫುಲ್ ಲೆಂತ್ ಎಷ್ಟು ಇರ್ತೈತೆ ರೀ, 14 ಇಂಚ್ ಇರ್ತೈತಿ. 14 ಇಂಚು ಅಂದ್ರೆ ನಾವು ಬ್ಯಾಕ್ ಪಾರ್ಟ್ ಏನು ಮಾಡಬೇಕು, 14 + 1 ಇಂಚ್ ಎಕ್ಸ್ಟ್ರಾ. ಯಾಕಂದ್ರೆ ಕೆಳಗಡೆ ಅರ್ಧ ಇಂಚ್ ಮಾರ್ಜಿನು, ಮ್ಯಾಗ ಅರ್ಧ ಇಂಚ್ ಮಾರ್ಜಿನು, 15 ಇಂಚಿಗೆ ನಾವು ಮಾರ್ಕ್ ಮಾಡ್ಕೊಂಡ್ಬಿಟ್ರಿ. ಈ ಫ್ರಂಟ್ ಪಾರ್ಟ್ ಏನು ನಾ ಕಟ್ ಮಾಡಿರ್ತೇನಲ್ರಿ, ಈ ಒಂದು ಫ್ರಂಟ್ ಪಾರ್ಟ್ನ ಇದ್ರ ಮ್ಯಾಗ ಇಟ್ಕೊಂಡು ನೋಡ್ರಿ. ಆ್ಯಸ್ ಇಟ್ ಈಸು ನಮ್ದು ಏನು ಮಾಡ್ಬೇಕಂದ್ರೆ ಬ್ಯಾಕ್ ಪಾರ್ಟಿಗೆ ಇಲ್ಲಿ ಫ್ರಂಟ್ ಪಾರ್ಟ್ಗಿಂತ ನಾನು ಆರ್ಮ್ ಹೋಲ್ದ ಶೇಪ್ ಅರ್ಧ ಇಂಚು ಮ್ಯಾಗ ತೊಗೋತೇನೆ ರೀ. ಯಾಕಂದ್ರೆ ಇಲ್ಲಿ 1 ಇಂಚಿಗೆ ಆರ್ಮ್ ಹೋಲ್ ಶೇಪ್ ಹಾಕಿರ್ತೇವಲ್ರಿ, ಅಲ್ಲಿ 1.5 ಇಂಚಿಗೆ ಆರ್ಮ್ ಹೋಲ್ದು ಶೇಪ್ ತೊಗೊಳೋದು ನೋಡ್ರಿ ಬ್ಯಾಕ್ ಸೈಡ್. ಈಗೆಲ್ಲನೂ ಅದ ಮಾರ್ಕ್ ಮಾಡ್ಕೊಳತ್ತೀನಿ ನೋಡ್ರಿ. ಕಟ್ಟು ಶೇಪ್ ಟು ಶೇಪ್ ಹೆಂಗೈತಿ ಹಂಗೆ ಮಾರ್ಕ್ ಮಾಡ್ಕೋಬೇಕ್ರಿ. ಬಟ್ ಇಲ್ಲಿ ಆರ್ಮ್ ಹೋಲ್ ಕಡೆ ಒಂದು ಅರ್ಧ ಇಂಚ್ ಅಷ್ಟೇ ಮ್ಯಾಗ ಮಾಡ್ಕೋಬೇಕು ನೋಡ್ರಿ. ನಾ ಮಾಡ್ಕೊಂಡೀನಿ. ಆಮೇಲೆ ಮಾರ್ಜಿನ್ ಕಡೆ ಹೆಂಗೆ ನಾನು ಎಲ್ಲಿ ನಾವು ಸ್ಟಿಚಿಂಗ್ ಮಾಡಬೇಕು ಅಲ್ಲಿ ನಾನು ಮಾರ್ಕ್ ಹಾಕ್ಕೊಂಡೀನಿ. ಇಷ್ಟು ನಾವು ಮಾರ್ಕ್ ಮಾಡ್ಕೊಂಡಿದ್ದನ್ನು ತೆಗೆದು ಬಿಡ್ಬೇಕ್ರಿ. ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟು ಇಷ್ಟು ನಾವು ಮಾರ್ಕ್ ಮಾಡ್ಕೊಂಡಿದ್ದು ಕಟ್ ಮಾಡ್ಕೊಂಡಿಲ್ಲ. ಫಸ್ಟ್ ಬ್ಯಾಕ್ ಪಾರ್ಟ್ ಮಾರ್ಕ್ ಮಾಡ್ಕೊಂಡೆ, ಅದಾದಮೇಲೆ ತಕ್ಕೊಂಡೆ ನೋಡ್ರಿ. ಈ ಥರ ತಕ್ಕೊಂಡ್ಬಿಟ್ಟು ಈಗ ಬ್ಯಾಕ್ ಪಾರ್ಟ್ ನಮ್ಗೆ ಅವ್ರು ಯಾವ ರೀತಿ ಪ್ಯಾಟರ್ನ್ ಹೇಳ್ಯಾರ ಆ ರೀತಿ ನಾವಿಲ್ಲಿ ನಾನು ಮಾರ್ಕ್ ಮಾಡ್ಕೋಬೇಕ್ರಿ. ಈಗ ನೋಡ್ರಿ ಅದ್ರ ಫುಲ್ ಲೆಂತ್ ಅಂತೂ 15 ಇಂಚ್ ಐತ್ರಿ. ಅಂದ್ರೆ 14 ಇಂಚು ರೆಡಿ ರೀ, ಬಟ್ 15 ಇಂಚ್ ಐತಿ. ಈಗ ನೋಡ್ರಿ ಇಲ್ಲಿ ಬ್ಯಾಕ್ ಪಾರ್ಟ್ ಆಗಿರೋದ್ರಿಂದ ಅವ್ರು ಏನು ಮಾಡ್ಯಾರ, ನನಗೆ ಮ್ಯಾಗ ರೌಂಡ್ ನೆಕ್ಕ ಇರಲಿ ಬಟ್ ಕೆಳಗಡೆ ಈ ಥರ ಪ್ಯಾಟರ್ನ್ ಇರಲಿ ಅಂತ ಹೇಳ್ಯಾರ್ರಿ. ಅದು ಯಾವ ರೀತಿ ಪ್ಯಾಟರ್ನ್ ಅಂತ ನಿಮಗೆ ತೋರ್ಸಾತೇನೆ ನೋಡ್ರಿ. ಇಲ್ಲಿ ಈ ಥರ ಅವ್ರ ಪ್ಯಾಟರ್ನ್ ಹೇಳ್ಯಾರ. ಇಲ್ಲಿ ನೋಡ್ರಿ ಇದನ್ನು ನಾನು ಪೂರ್ತಿ ಈಗ ಕಟ್ ಮಾಡ್ಕೋತೇನೆ ರೀ. ಬ್ಯಾಕ್ ಪಾರ್ಟ್ನ ಪೂರ್ತಿ ನಾನು ಕಟ್ ಮಾಡ್ಕೊಳತ್ತೇನೆ. ಈಗ ನಿಮ್ಗೆ ತೋರಿಸ್ತೇನೆ, ನೆಕ್ ಡ್ರಾ ಮಾಡಿ ನಿಮ್ಗೆ ತೋರಿಸ್ತೇನೆ. ಅದಕ್ಕಿಂತ ಮುಂಚೆ ಈಗ ನಾನು ಫ್ರಂಟ್ ಪಾರ್ಟ್ ನಿಮ್ಗೆ ಜಸ್ಟ್ ಹಂಗೆ ಇದನ್ನು ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿ ನಿಮ್ಗೆ ಬ್ಯಾಕ್ ಪಾರ್ಟು ನಾನು ಕಟ್ ಮಾಡಿ ತೋರಿಸಿದೆ. ಈಗ ಫ್ರಂಟ್ ಪಾರ್ಟ್ ಪ್ರಿನ್ಸಸ್ ಕಟ್ ಬ್ಲೌಸ್ದು ನಾನು ಈ ಥರ ಕಟ್ ಮಾಡಿ, ಈ ಪ್ರಿನ್ಸಸ್ ಕಟ್ದು ನಾನು ನಿಮ್ಗೆ ಯಾವ ರೀತಿ ಶೇಪ್ ಬರ್ತೈತಿ ಅಂತ ಕಟ್ ಮಾಡಿ ತೋರ್ಸಾತೀನಿ. ಯಾವಾಗಲೂ ನಾವು ಈ ಥರ ಕಟ್ ಮಾಡಿ ರೆಡಿ ಇಟ್ಕೋಬೇಕ್ರಿ. ಟಕ್ಸ್ ಪಾಯಿಂಟ್ ಏನೈತಲ್ಲ ಕಟ್ ಮಾಡಿ ತೆಗೆದು ಬಿಡ್ಬೇಕು. ಈ ಥರ ಟಕ್ಸ್ ಪಾಯಿಂಟ್ನ ಕಟ್ ಮಾಡಿ ತೆಗೆದುಬಿಟ್ರೆ ಇದು 1 ಪಾರ್ಟು ಮತ್ತು 2 ಪಾರ್ಟ್ ರೆಡಿ ಆಗ್ತೈತ್ರಿ. ಈ ರೀತಿ ರೆಡಿ ಆಗಿಂದ ಇವು 2 ಬರ್ತಾವ್ರಿ. ಆ ಕಡೆ ಈ ಕಡೆ 2 ಪಾರ್ಟ್ ಬರ್ತಾವೆ. ಫ್ರಂಟ್ ಪಾರ್ಟು ಮಿಡಲ್ ಏನೈತಲ್ಲ 1ನೇ ಪಾರ್ಟ್ ಏನೈತಲ್ಲ ಈ ಥರ ಬರ್ತೈತೆ ನೋಡಿರಿ. ಇದು ಇಲ್ಲಿ ನೋಡಿರಿ, ಇಲ್ಲಿ ಪಂಚ್ಕೊಳ್ಳೋರು ಹೇಳಿ ನನಗೆ ರೆಕಮೆಂಡ್ ಮಾಡಿ ಹಿಡಿಸ್ಕೊಂಡಾರ. ಭಾಳ ಮಸ್ತಾಗಿತ್ತು ಈ ಬ್ಲೌಸು. ಈ ಬ್ಲೌಸ್ ಹೆಂಗಾಗಿತ್ತಂತ ನೆಕ್ಸ್ಟ್ ವಿಡಿಯೋದಾಗ ತೋರಿಸ್ತೀನಿ, ಸ್ಟಿಚಿಂಗ್ ವಿಡಿಯೋದಾಗ. ಈ ಒಂದು ವಿಡಿಯೋದಾಗ ಪ್ರಿನ್ಸಸ್ ಕಟ್ದು ಬ್ಲೌಸ್ ನಾನು ಈಸಿಯಾಗಿ ಹೆಂಗೆ ಕಟ್ ಮಾಡೋದಂತ ತೋರಿಸಿ ನೋಡ್ರಿ. ಈಗ ಇಲ್ಲಿ ಆ ಕಡೆ ಈ ಕಡೆ ಇದು 1ನೇ ಪಾರ್ಟು 2ನೇ ಪಾರ್ಟು ನಾವು ಜಾಯಿಂಟ್ ಮಾಡೋ ಮುಂದೆ ಏನಾಗ್ತೈತಿ, ಅರ್ಧ ಇಂಚ್ ಎಕ್ಸ್ಟ್ರಾ ಹೋಗಿಬಿಡ್ತೈತಲ್ಲ, ಅದಕ್ಕಂತ ಎಕ್ಸ್ಟ್ರಾ ನಾನು 9 ಇಂಚಿಗೆ 1 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೆ. ಅಂದರೆ ಅದಕ್ಕೆ ಏನಾಗ್ತೈತೆ, ಅದು ಕರೆಕ್ಟ್ ನಮಗೆ 9 ಇಂಚು ಪರ್ಫೆಕ್ಟ್ ಬಂದುಬಿಡ್ತೈತೆ ನೋಡ್ರಿ. ಹಿಂಗೆ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಂಡು ಬ್ಯಾಕ್ ಪಾರ್ಟ್ನು ಕಟ್ ಮಾಡ್ಕೋಬೇಕ್ರಿ ಪ್ರಿನ್ಸಸ್ ಕಟ್ದು. ನೆಕ್ಸ್ಟ್ ನಾವು ಮೇನ್ ಫ್ಯಾಬ್ರಿಕ್ ಮ್ಯಾಗ ಕಟ್ ಮಾಡ್ಕೋಬೇಕು ನೋಡ್ರಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತ ನಾನು ಅನ್ಕೊಂಡಿದ್ದೇನೆ ನೋಡಿರಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.